ನಂಬರು ಡೆಡ್ ಆಗಿದೆ ಸರ್. ನಾನು ಯಾವ ನಂಬರು ಒಂದಿಲ್ಲ ಸರ್. ನನ್ನ ತಂಗಿನ ಮೊದಲನೇ ಸರಿ ಅವನು ಮೀಟ್ ಮಾಡಿದ್ದೆ. ಏನ್ರಿ ಸರ್ ನೀವು ಹೇಳ್ತಿರೋ ವ್ಯಕ್ತಿ ಇವ್ರನ್ನ ಸ್ವಲ್ಪ ನೋಡಿ. ಹೌದು ಇವನೇ ಸರ್. ಆದ್ರೆ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಕೂದಲಿಗೆ ಕಲರ್ ಹಾಕಿದ್ದ. ಯಾವಾಗ ನೋಡ್ರು ಬಾಯಲ್ಲಿ ಬಬ್ಲು ಗಮ್ನ ಎಮ್ಮೆ ತರ ಅಗಿತಾನೆ ಇರ್ತಿದ್ದ ಸರ್. ನನ್ ದುಡ್ಡು ಹಾಳಾಗೋಗ್ಲಿ ಸರ್. ನನ್ನ ತಂಗಿ ಲೈಫ್ನೇ ಹಾಳು ಮಾಡ್ಬಿಟ್ಟ ಸರ್. ತಾವು ದಯವಿಟ್ಟು ಅವನ್ನ ಕಂಡಿಡಿದು ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಸರ್. ಡೀಟೇಲ್ಸ್ ಎಲ್ಲ ತಗೊಳ್ರಿ. ನೋಡಿಮ್ಮ, ನಿಮ್ಮ ಆಶ್ರಮಕ್ಕೆ ಬಂದು ಮೋಸ ಮಾಡಿದವನು ಇವನೇನಾ? ಇಲ್ಲ, ಅವನ್ ಈ ತರ ಇರ್ಲಿಲ್ಲ. ಏನ್ ಹೇಳ್ತಿದ್ದೀರಿ? ಅವನ ಮುಖದಲ್ಲಿ ದೈವಿಕ ಕಳೆ ಇತ್ತು. ಅದನ್ನು ನೋಡಿ ನಾವು ಮೋಸ ಹೋಗಿತ್ತು. ಇವ್ರು ಹೇಳೋದನ್ನೆಲ್ಲ ಬರ್ಕೊಳ್ರಿ. ನೋಡ್ರಿ, ನಿಮ್ ತಂಗಿನ್ ಚೀಟ್ ಮಾಡಿದವನು ಇವನೇನಾ? వీడే సార్, వీడే. ఇలాగే ఉన్నాడు సార్, ఇలాగే ఉన్నాడు. ಪೊಲೀಸ್ ಇಲಾಖೆಯಿಂದ ಒಂದು ಮುಖ್ಯ ಪ್ರಕಟಣೆ. ಹಲವಾರು ವೇಷಗಳಲ್ಲಿ ಕೆಲ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬೇರೆ ಬೇರೆ ವೇಷ ಹಾಗೂ ಭಾಷೆಗಳಿಂದ ವಂಚಿಸಿ ಅವರ ಬಳಿ ಇರುವ ಹಣ ಮತ್ತು ಒಡವೆಗಳನ್ನು ದೋಚಿಕೊಂಡು ಓಡಿ ಹೋಗಿರುವ ಮೋಸದ ಈ ಮನ್ಮಥ ರಾಜನನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಈತನ ಬಗ್ಗೆ ವಿವರ ತಿಳಿಸಿದವರಿಗೆ ಬಹುಮಾನ ಪ್ರಕಟಿಸಿದ್ದಾರೆ. ನಾನ್ ನಂಬುದಿಲ್ಲ. ನೀವ್ ಹೇಳೋ ತರ ವ್ಯಕ್ತಿ ಅವರಲ್ಲ. He is a good man.